ವೆಲ್ಕಮ್ ಬ್ಯಾಕ್ ಟು ಸಿಂಧು ಜನನಿ ಬ್ಲಾಗ್ಸ್. ಇವತ್ತು ನಾನು ಗೋಬಿ ಫ್ರೈ ಮಾಡೋಣ ಅಂತ ಹೇಳಿ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೆನ್ನೆ ಥರ ಏನು ಆಯಿಲ್ ಫ್ರೈ ಏನು ಮಾಡೋಂಗಿಲ್ಲ, ಜಾಸ್ತಿ ಸ್ವಲ್ಪ ಈಸಿಯಾಗಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ತೋರಿಸ್ಕೊಡ್ತೀನಿ, ನೋಡ್ಬೋದು. ಇಲ್ಲಿ ತುಂಬ ಫ್ರೆಶ್ ಆಗಿದೆ, ಇವಾಗ ತಾನೇ ತೊಗೊಬಂದಿದೆ. ಫ್ರೆಶ್ ಆಗಿತ್ತಲ್ಲ, ಸೊ ನಾಳೆ ಎಲ್ಲ ಇಟ್ಟರೆ ಸ್ವಲ್ಪ ಇದಾಗುತ್ತೆ, ಬಾಡೋದಾಗುತ್ತೆ ಅಂದ್ಬಿಟ್ಟು ಸೊ ಗೋಬಿ ಫ್ರೈ ಮಾಡೋಣ ಇವತ್ತು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಫಸ್ಟು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಬಿಡೋಣ. ಇದು ಸ್ವಲ್ಪ ಏನಾದರೂ ಹುಳ ಏನಾದರೂ ಇರ್ಬೋದು ಅಂತ ಹೇಳಿ ಇದಕ್ಕೆ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದು ನೋಡ್ಬೋದು, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು, ಆಚೆ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಒಂದು 10 ಮಿನಿಟ್ಸ್ ಬಿಡೋಣ. ಸ್ವಲ್ಪ ಏನಾದರೂ ಒಳಗಡೆ ಜೆಮ್ಸ್ ಆಗಿರ್ಬೋದು, ಬೇರೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಸ್ಮಾಲ್ ಹುಳ ಎಲ್ಲ ಇರುತ್ತೆ, ಸೊ ಅದೆಲ್ಲ ನೋಡಿಬಿಟ್ಟು ತೆಗೆಯೋಣ. ವಾಶ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿದೆಯಾ, ಸ್ವಲ್ಪ ಚೆನ್ನಾಗೂ ಇದೆ, ನೋಡ್ಬೋದು. ಅಷ್ಟು ಇಲ್ಲ ಅನಿಸುತ್ತೆ ನನಗೆ, ನೋಡೋಣ. ನೋಡ್ಬೋದು, ಇಲ್ಲಿ ವಾಶ್ ಮಾಡಿ ನೀಟಾಗಿ ಯಾವುದೇ ರೀತಿ ಜಮ್ಸ್ ಏನಿರಲಿಲ್ಲ. ಸೊ ಟೊಮೊಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಒಂದು ಟೊಮೊಟೊ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್, ಪೆಪ್ಪರ್ ಮತ್ತು ಗರಂ ಮಸಾಲ, ಇದನ್ನು ಮತ್ತು ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಮತ್ತು ಸಾಲ್ಟನ್ನ ರುಚಿಗೆ ನೋಡಿಕೊಂಡು, ಖಾರ ಮತ್ತು ಸಾಲ್ಟು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಯಿಲ್ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಆನಿಯನ್, ಚಿಲ್ಲಿ ಮತ್ತು ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಇದಿಷ್ಟನ್ನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಆನಿಯನ್ ಕೂಡ ಸ್ವಲ್ಪ ಬ್ರೌನ್ ಶೇಡಿಗೆ ಟರ್ನ್ ಆಗಿದೆ. ಸೊ ಇವಾಗ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಗೋಬಿ ಫ್ರೈ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಗೋಬಿ ಸೇರಿಸ್ಕೊಂಡಿದ್ದೀವಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಗೋಬಿನ ಸೇರಿಸ್ಕೊಂಡು 1-2 ನಿಮಿಷ ಹಾಗೆ ಬಿಡೋಣ. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಡೋಣ. ನೆಕ್ಸ್ಟ್ ನಿಮಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಸಿಗ್ತೀನಿ. ನೋಡ್ಬೋದು, ನಿಮಗೆ ನೀಟಾಗಿ ಫ್ರೈ ಕೂಡ ಆಗ್ತಾಯಿದೆ. ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿಟ್ಟು. ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಸಾಲ್ಟನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೋಡ್ಬೋದು, ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಸೊ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು 2 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಗೋಬಿ ಫ್ರೈ ಕೂಡ. ಈಸಿಯಾಗಿ 5 ಮಿನಿಟ್ಸಲ್ಲೇ ಮಾಡ್ಕೋಬೋದು. ನೋಡ್ಬೋದು, ಇವಾಗ ಕುಕ್ ಆಗಿದೆ ನೀಟಾಗಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ರೆಡಿ ಆಯಿತು.
ಇದೇ ರೀತಿ ವೆರೈಟೀಸ್ ಡಿಶಸ್ ಬೇಕು ಅಂತಂದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಸಿಂಧು ಜರ್ನಿ ಬ್ಲಾಗ್ಸ್ನ. ನೋಡ್ಬೋದು ಇಲ್ಲಿ ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ. ಇದನ್ನು ನೀವು ರೋಲಲ್ಲಿ ಬೇಕಾದರೂ ಹಾಕ್ಕೊಂಡು ನೀವು ಚಪಾತಿಗೆ ರೋಲ್ ಮಾಡಿಕೊಂಡು ಹಾಗೆ ತಿನ್ಬೋದು. ಟೊಮೊಟೊ ಸಾಸ್ ಇಲ್ಲ ಮಯೋನೀಸ್ ಜೊತೆ ಇದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ವೆಜ್ ರೋಲ್ ಥರನೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಟ್ರೈ ಮಾಡಿ, ನೀವು ಕೂಡ ಕಮೆಂಟ್ ಮಾಡಿ ಡಿಶ್ ಹೇಗಿತ್ತು ಅಂತ ಹೇಳಿ.